ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಏನು ನೋಡೋಣ ಅಂದರೆ 15 to 20 ಡೇಸಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನಾವು ಏನೇನು ಮಾಡಬೇಕು, ಯಾವ ಥರ ನಮ್ಮದು ಮೈಂಡ್ಸೆಟ್ ಇರಬೇಕು ಅಂತ ಹೇಳ್ತೀನಿ ನೋಡಿ. ಈ ಥರ ನೀವು ಮಾಡಿದ್ರೆ 15 ಡೇಸ್ ಏನಿದೆಯಲ್ಲ ಇದು ತುಂಬ ಕ್ರೂಷಿಯಲ್ ಇರುತ್ತೆ. ಯಾಕಂತ ಹೇಳ್ತೀನಿ, ಯಾಕಂದರೆ ಲಾಸ್ಟ್ 6 ಮಂತ್ ಏನು ಓದ್ತಿರಲ್ಲ ಇದು ಎಲ್ಲ 20 ಡೇಸಲ್ಲೇ ಕವರ್ ಆಗಿರುತ್ತೆ. ಓಕೆನಾ, ಇದು ಏನು 15 to 20 ಡೇಸ್ ಇರುತ್ತಲ್ಲ ತುಂಬ ಇಂಪಾರ್ಟೆಂಟ್ ಡೇಸ್ ಇದು. ಓಕೆನಾ, ಯಾಕಂದರೆ ಪ್ರತಿಯೊಂದು ಎಕ್ಸಾಮ್ಗೆ ಲಾಸ್ಟ್ 1 ಮಂತ್ ಇರುತ್ತಲ್ಲ, ಯಾರು ತುಂಬ ಕ್ವಿಕ್ಕಾಗಿ ರಿವಿಷನ್ ಮಾಡಿ ಎಲ್ಲ ಕವರ್ ಮಾಡ್ತಾರಲ್ಲ ಅವ್ರ ಸ್ಕೋರೇ ಜಾಸ್ತಿ ಆಗಿರೋದು. ಏನು 6 ಮಂತ್ ಯಾರು ಜಾಸ್ತಿ ಚೆನ್ನಾಗಿ ಕವರ್ ಮಾಡ್ತಾರಲ್ಲ ಅವ್ರದ್ದೇ ಸ್ಕೋರ್ ಜಾಸ್ತಿ ಆಗುತ್ತೆ. ಮತ್ತು 6 ಮಂತ್ ಓದಿನೂ ಲಾಸ್ಟ್ ಒಂದು 15 ಡೇಸ್ 20 ಡೇಸ್ ನಾನೇನು ಇಷ್ಟು ದಿನ ಓದಿದ್ದೆ, ಸೊ ಇವಾಗೇನು ಬೇಡ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ ಅಂತ ತಿರುಗಾಡಬೇಡಿ. ಲಾಸ್ಟ್ ಎಕ್ಸಾಮ್ ನಾಳೆ ಇರೋವರೆಗೂ ಓದ್ತಾ ಇರಬೇಕು. ಆವಾಗಲೇ ತಲೆಯಲ್ಲಿ ಉಳ್ಕೊಳ್ಳೋದು, ಸ್ಕೋರ್ ಜಾಸ್ತಿ ಮಾಡೋಕ್ಕಾಗೋದು. ಸೊ ಕಂಪ್ಲೀಟಾಗೆ ನೋಡೋಣ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ ನೋಡಿ. ಫಸ್ಟ್ ನನ್ನ ಕಡೆಯಿಂದ ಪಾಯಿಂಟ್ಸ್ ನೋಡಿದ್ದು ಏನಂದರೆ, ನಾನು ಯಾವ ಥರ ಮಾಡ್ತಿದ್ದೆ ಅಂದರೆ ನೋಡಿ, ಓದಿದ್ದೇ ಓದಬೇಕು, ಹೊಸದೇನು ಬೇಡ. ಈ ಪಾಯಿಂಟ್ ನನ್ನ ಫಸ್ಟ್ ಪಾಯಿಂಟ್ ಇದೆ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಲಾಸ್ಟ್ ಮೂಮೆಂಟಲ್ಲಿ ಹೊಸದೇನಾದರೂ ಓದೋಕ್ಕೆ ಟ್ರೈ ಮಾಡಿಬಿಡ್ತಾರೆ. ಹೊಸ ಬುಕ್ಸ್ ಅಥವಾ ಹೊಸದು ಯಾರಾದರೂ ಫ್ರೆಂಡ್ಸ್ ಹೇಳಿದ್ರೆ ಹೊಸದು ಓದೋಕ್ಕೆ ಟ್ರೈ ಮಾಡ್ತಾರೆ. ಹೊಸದನ್ನು ಒಂದು ಸ್ವಲ್ಪನೂ ಟಚ್ ಮಾಡಬೇಡಿ. 1 ತಿಂಗಳು ಅಥವಾ 2 ತಿಂಗಳು ಅಥವಾ 15 ಡೇಸ್ ಇರೋಕ್ಕಾಗಿ ಹೊಸದನ್ನು ಏನೂ ಟ್ರೈ ಮಾಡಬೇಡಿ. ಯಾಕಂದರೆ ಹೊಸದು ಡೇಂಜರಸ್ ಅದು. ಯಾಕಂದರೆ 1 ತಿಂಗಳು 15 ಡೇಸಲ್ಲಿ ನೆನಪು ಉಳಿಯೋದೇ ಇಲ್ಲ. ಹಳೇದೇನಿರುತ್ತಲ್ಲ, ಎಷ್ಟು ರಿವಿಷನ್ ಆಗುತ್ತಲ್ಲ, ರಿವಿಷನ್ ಅನ್ನೋದೇ ಒಂದು ಬ್ರಹ್ಮಾಸ್ತ್ರ ನೋಡಿ. ಇದರಲ್ಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ರಿವಿಷನ್ ಅನ್ನೋದೇ ಒಂದು ದೊಡ್ಡ ಅಸ್ತ್ರ ಥರ. ಯಾಕಂದರೆ ಯಾರು ಹೈಯೆಸ್ಟ್ ರಿವಿಷನ್ ಮಾಡ್ತಾರಲ್ಲ ಅವರೇ ಸ್ಕೋರ್ ಜಾಸ್ತಿ ಮಾಡೋದು. ಓಕೆನಾ, ನೋಡಿ ಈಗ ಒಂದು ಎಕ್ಸಾಂಪಲ್ಲು, ಈಗ ಒಂದು 100 ಟಾಪಿಕ್ ಕವರ್ ಮಾಡಿ ಒಂದೇ ಟೈಮ್ಸ್ ಓದ್ತಾರೆ ಇವರು. 100 ಟಾಪಿಕ್ಕು ನೋಡಿ, 100 ಟಾಪಿಕ್ ಕವರ್ ಮಾಡಿ ಒಂದು ಸಲ ಓದೋದು ಹೆಂಗೆ, ಒಂದು 15 ಅಥವಾ 10 ಟಾಪಿಕ್ ತೊಗೊಳ್ಳಿ, 10 ಟಾಪಿಕ್ನ 10 ಸಲ ಓದೋದು, 10 ಟೈಮ್ಸ್ ರಿವಿಷನ್ ಮಾಡಿದ್ರೆ ಇವು 10 ಟಾಪಿಕ್ನು ನೀವು ಪರ್ಫೆಕ್ಟಾಗೇ ಹಾಕ್ಬೋದು. 10ಕ್ಕೆ 10 ಬರುತ್ತೆ. ಇವು 100 ಟಾಪಿಕ್ನು ಒಂದೇ ಸಲ ಕವರ್ ಮಾಡಿದ್ರೆ ಯಾವುದು ತಲೆಯಲ್ಲಿ ಉಳಿದಿರಲ್ಲ. ಸೊ ನಂಬರ್ ಆಫ್ ರಿವಿಷನ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟಾಗುತ್ತೆ 15-20 ಸಲ ಆಗಲಿ ರಿವಿಷನ್ನ ಮಾಡಬೇಕು ನೀವು. ತುಂಬ ರಿವಿಷನ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ನೋಡಿ. ನಾನಂತರೂ ತುಂಬ ರಿವಿಷನ್ ಮಾಡ್ತಿದ್ದೆ. ಒಂದೊಂದು ಬುಕ್ಸ್ನ 10-15 ಸಲ ರೀಡ್ ಮಾಡ್ತಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಅಂತೂ ಜಸ್ಟ್ ಪೇಜ್ನ ರಿವಿಷನ್ ಮಾಡ್ಕೊತ ಹೋಗ್ಬಿಡೋದು. ಈ ಥರ ರಿವಿಷನ್ ಮಾಡ್ಬೇಕು ನೀವು. ಆ ಥರ ಕ್ವಿಕ್ ಇರಬೇಕು. ಸುಮ್ಮನೆ ಅಂದರೆ ದೊಡ್ಡ ಬುಕ್ಸ್ ತೊಗೊಂಡು ಸ್ಲೋ ಆಗಿ ಓದಬೇಡ್ದು. ಆ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಕವರ್ ಮಾಡೋದಿರುತ್ತೆ. ಓಕೆನಾ, ಇಡೀ 6 ಮಂತ್ ಅಥವಾ 1 ಇಯರ್ ಓದಿರೋದನ್ನು 1 ಮಂತ್ ಅಥವಾ 20 ಡೇಸ್ 15 ಡೇಸಲ್ಲಿ ಕವರ್ ಮಾಡೋದಿರುತ್ತೆ. ಸೊ ಹೆಂಗಿರ್ಬೇಕಂದ್ರೆ ಕ್ವಿಕ್ಕಾಗಿ ರಿವಿಷನ್ ಇರಬೇಕು. ನಾನು ಏನು ಹೇಳ್ತೀನಿ ನೋಡಿ, ಈ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ. ಹೊಸದೇನು ಟ್ರೈ ಮಾಡಬೇಡಿ. ಹಳೇದು ಎಷ್ಟಿದೆಯಲ್ಲ, ಎಷ್ಟು ಓದಿದಿರಲ್ಲ ಅಷ್ಟೇ ಓದಿ, ಸ್ಕೋರ್ ತುಂಬ ಚೆನ್ನಾಗಾಗುತ್ತೆ. ಸರಿನಾ ಫ್ರೆಂಡ್ಸ್? ನೋಡಿ, ಸೆಕೆಂಡ್ ಪಾಯಿಂಟ್ ನನ್ನ ಕಡೆಯಿಂದ ಯಾವುದಂದರೆ ಈ ಥರ ನೋಡಿ, ಈಸಿ ಟಾಪಿಕ್ಸ್ನ ಬೇಗ ಕವರ್ ಮಾಡ್ಕೊಳ್ಳಿ, ಶಾರ್ಟ್ ನೋಟ್ಸ್ನ ಓದ್ಕೋಬೇಕು. ನಾನು ಇದೇ ಥರ ಮಾಡ್ತಿದ್ದೆ. ಇವಾಗ ಈಸಿ ಏನಿರುತ್ತಲ್ಲ ಅದನ್ನು ಓದ್ಕೊಂಡ್ಬಿಡೋದು. ಈಸಿ ಅಂದರೆ ನಾವು ಓದಿ ಇಟ್ಕೊಂಡಿರ್ತೀವಲ್ಲ, ನಮಗೆ ಇದು ಈಗ ಒಂದು ಯಾವುದೊಂದು 1857 ಚಾಪ್ಟರ್ ಇದೆ, ಅದು ಈಸಿ ಅಂತ ಇರುತ್ತೆ. ಯಾಕಂದರೆ ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ, ಅದನ್ನು ಬೇಗ ಕವರ್ ಮಾಡ್ಕೊಂಬಿಡೋದು. ಸೊ ಈ ಥರ ಈಸಿ ಟಾಪಿಕ್ಸ್ ನೀವೇನು ಮಾಡಿ ಇಟ್ಕೊಂಡಿರ್ತಿರ್ತಾರಲ್ಲ, ಅಥವಾ ನಿಮಗೆ ಈಸಿ ಟಾಪಿಕ್ಸ್ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿಯಲ್ಲಿ ಯಾವುದು ಈಸಿ ಟಾಪಿಕ್ಸ್ ಅಂತ ಇರುತ್ತಲ್ಲ ಅದನ್ನು ಓದ್ಕೊಂಬಿಡೋದು. ಇವಾಗ ನೋಡಿ, ಫಂಡಮೆಂಟಲ್ ರೈಟ್ಸ್ ಅಂತ ಇರುತ್ತೆ, ಆ ಟಾಪಿಕ್ನ ಒಂದು ಸಲ ನೋಡ್ಕೊಂಬಿಡೋದು. ಫಂಡಮೆಂಟಲ್ ರೈಟ್ಸ್, ಜಸ್ಟ್ ಒಂದು ಫಂಡಮೆಂಟಲ್ ಡ್ಯೂಟೀಸ್, ಅದೊಂದು ಟಾಪಿಕ್ ಈಸಿ ಅಂತಂದರೆ ಅಂಥ ಕವರ್ ಮಾಡ್ಕೊಂಬಿಡೋದು. ತುಂಬ ಟಫ್ ಅನಿಸಿ ಟಾಪಿಕ್ನ ಬಿಟ್ಬಿಡಿ ಇವಾಗ, ಯಾಕಂದರೆ ಓದ್ಕೊಳ್ಳೋಕ್ಕಾಗಲ್ಲ. ಮತ್ತು ಶಾರ್ಟ್ ನೋಟ್ಸ್ ಇಂಪಾರ್ಟೆಂಟ್ ನೋಡಿ. ಮಾಡಿ ಇಟ್ಕೊಂಡಿರ್ತೀರಲ್ಲ, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಲಾಸ್ಟ್ ಮೂಮೆಂಟಿಗೆ ಕೈ ಹಿಡಿಯೋದೆ ಶಾರ್ಟ್ ನೋಟ್ಸು. ಎಲ್ಲ ಬುಕ್ಸ್ನ ಓದ್ಕೊಳ್ಳೋಕ್ಕಾಗಲ್ಲ, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ತಮ್ಮದೇ ಆದ ಓನ್ ನೋಟ್ಸ್ ಮಾಡ್ಕೊಳ್ಳಿ. ಈ ಫೀಲ್ಡಿಗೆ ಬಂದಮೇಲೆ ಎಲ್ಲ ಥರನೂ ತಿಳ್ಕೊಬೇಕು ನೀವು. ಪ್ರತಿಯೊಂದೂ ಕೇಳೋದಿರಲ್ಲ, ನಿಮ್ಮದೇ ಆದ ಡಿಫ್ರೆಂಟ್ ವೇದಲ್ಲಿ ನೀವು ಸ್ಟಡಿ ಮಾಡ್ತಾ ಇರಬೇಕು. ಯಾರ್ದಾದ್ರೂ ಜಾಬ್ ಆದವ್ರದ್ದು, ಮತ್ತು ನಿಮ್ಗೆ ಹತ್ತಿರ ಯಾರು ಒಳ್ಳೆ ಓದ್ತಿರ್ತಾರಲ್ಲ ಅಥವಾ ಆಲ್ರೆಡಿ ಜಾಬ್ ಮಾಡ್ತಿರ್ತಾರಲ್ಲ ಅವ್ರದ್ದು ಸಜೆಷನ್ ತೊಗೊಂಡು ಅವ್ರು ಏನು ಮಾಡಿರ್ತಾರಲ್ಲ ಅದರಲ್ಲಿ ಸ್ವಲ್ಪ ಪಾಯಿಂಟ್ಸ್ಗಳನ್ನ ನಿಮ್ಮದ್ರಲ್ಲಿ ಆ್ಯಡ್ ಮಾಡಿಕೊಂಡು ನೀವು ಈ ಫೀಲ್ಡಲ್ಲಿ ಮೂವ್ ಆಗ್ತಿರಬೇಕು. ಶಾರ್ಟ್ ನೋಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಇಡೀ ಬುಕ್ಸ್ನ ಓದ್ಕೊಳ್ಳೋಕ್ಕಾಗಲ್ಲ. ಇದೊಂದು ಪಾಯಿಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನನ್ನ ಕಡೆಯಿಂದ ಏನಂದರೆ ನೋಡಿ, ಫಾಸ್ಟ್ ರೀಡಿಂಗ್ ಇರಬೇಕು, ಸ್ಲೋ ರೀಡಿಂಗ್ ಬೇಡ. ಫಾಸ್ಟು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಸ್ಲೋಗೆ ಬುಕ್ಸ್ನ ನಾನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ, ಸ್ಲೋ ಆಗಿ ಓದ್ಕೊಂಡು ಕುಂತರೆ ಆಗೋಲ್ಲ. ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟ್ ಓದಿ.
ಅದನ್ನೇ ತಲೆಯಲ್ಲಿ ಉಳಿಯೋದು. ಸ್ಲೋ ಓದಿ ತಲೆಯಲ್ಲಿ ಉಳಿತಂತ ಹೇಳ್ತಾರೆ. ಸ್ಲೋ ಓದುವಾಗ ಮೈಂಡ್ ಎಲ್ಲ ಕಡೆ ಓಡಾಡುತ್ತೆ. ಫಾಸ್ಟ್ ಓದೋದೇ, ಯಾಕಂದರೆ ಫಾಸ್ಟ್ ಓದಿದ್ರೆ ಏನಾಗುತ್ತೆ, ರಿವಿಷನ್ ಜಾಸ್ತಿ ಆಗುತ್ತೆ. ಇದು ಅಡ್ವಾಂಟೇಜು. ಇವಾಗ ಸ್ಲೋ ಓದೋರು ಒಂದು ಸಲ ಓದಿದ್ರೆ, ಫಾಸ್ಟ್ ಓದೋರು 2 ಸಲ ಓದ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ, ಫಾಸ್ಟ್ ಓದೋರದೇ ಜಾಸ್ತಿ ತಲೆಯಲ್ಲಿ ಉಳ್ಕೊಂಡಿರುತ್ತೆ. ಈ ಲಾಸ್ಟ್ ಮೂಮೆಂಟಲ್ಲಿ ಮಾಡಬೇಕಾಗಿರೋದು ಫಾಸ್ಟ್ ರೀಡಿಂಗ್. ಯಾಕಂದರೆ ತುಂಬ ಟಾಪಿಕ್ಸ್ನ ಕವರ್ ಮಾಡೋದಿರುತ್ತೆ, ಸಬ್ಜೆಕ್ಟ್ನ ಕವರ್ ಮಾಡೋದಿರುತ್ತೆ. 15-20 ಡೇಸ್ ಅಂದರೆ 10 ಸಬ್ಜೆಕ್ಟ್ ಆಗುತ್ತೆ. GS ಒಂದು 6 ಸಬ್ಜೆಕ್ಟು, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಮತ್ತು ಕಮ್ಯುನಿಕೇಷನಲ್ಲಿ 3 ತೊಗೊಂಡ್ರೆ ಒಂದು 10 ಸಬ್ಜೆಕ್ಟ್ನ ಒಂದು 15 ಡೇಸ್ ಓದಬೇಕಂದ್ರೆ ಒಂದು ಸಬ್ಜೆಕ್ಟ್ನ 1 ಅಥವಾ 2 ಡೇಸಲ್ಲಿ ಮುಗಿಸ್ಬೇಕಾಗಿರುತ್ತೆ. ಸೊ ಫಾಸ್ಟ್ ರೀಡಿಂಗ್ ಇರಲಿ. ಇದೊಂದು ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೋಡಿ, ಇವಾಗ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿನ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಯಾಕಂದರೆ KE ಎಕ್ಸಾಮ್ಸ್ ಬರೀತಿರೋರು ಯಾರು ಇದ್ದಾರಲ್ಲ, ಇವಾಗ HKದಾಯಿತು. ನೆಕ್ಸ್ಟು ನಾನ್ HK FDA ಇದೆ. ಯಾವಾಗಂದರೆ 11/1/2026. ಅದು ತಲೆಯಲ್ಲಿರಲಿ. SDA ಇರೋದೇ ನಾನ್ HKದ ಯಾವಾಗಂದರೆ 25/1/2026. SDA HK ಇರೋದು 22/2/2026. ಇವು ಡೇಟ್ನ 3 ನೆನಪಿಟ್ಕೊಂಡು ಕರೆಕ್ಟಾಗಿ ಸ್ಟಡಿ ಮಾಡಿ. ಯಾಕಂದರೆ ಕರೆಂಟ್ ಅಫೇರ್ಸು ನೀವು ನೋಡಿರ್ಬೋದು, FDA HK ಎಕ್ಸಾಮಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸೇರಿ ಒಂದು 30ರಿಂದ ಜಾಸ್ತಿ ಕ್ವಶನ್ ಬಂದಿದ್ದಾವೆ, ಮಿನಿಮಮ್ 30. ಮೆಂಟಲ್ ಎಬಿಲಿಟಿ 13 ಕ್ವಶನ್, 12 ಕ್ವಶನ್ ಬಂದಿದ್ದಾವೆ. 13 ಕ್ವಶನ್ ನೋಡಿ, 40 ಕ್ವಶನ್ ಇವು ಎರಡರಲ್ಲೇ ಬರ್ತಾವಂದರೆ ನೀವು ಲಾಸ್ಟ್ ಮೂಮೆಂಟಲ್ಲಿ ನೋಡ್ಕೊಳ್ಳೇಬೇಕು. ಕರೆಂಟ್ ಅಫೇರ್ಸು ಒಂದು 6 to 8 ಮಂತ್ಸದು ಲಾಸ್ಟ್ ಮ್ಯಾಗ್ಝಿನ್ಸ್ ಇರುತ್ತಲ್ಲ, ಅದನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡಂತ ಲಾಸ್ಟಲ್ಲೂ ಹೇಳಿದ್ದೀನಿ, ಇವಾಗೂ ಹೇಳ್ತಿದ್ದೀನಿ. ತುಂಬ ಫಾಸ್ಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಮತ್ತು ಕರೆಂಟ್ ಅಫೇರ್ಸ್ ಹೆಂಗೆ ಓದಬೇಕಂತೇಳಿ ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಆ ಥರ ಪಾಯಿಂಟ್ಸ್ ಮಾಡಿಕೊಂಡು ಇವಾಗ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನು ಮುಂದೆ ಫ್ಯೂಚರಲ್ಲಿ ಎಕ್ಸಾಮ್ ಬರೀತಿರಲ್ಲ, ನೆಕ್ಸ್ಟ್ ಇವಾಗ 2026 ಎಕ್ಸಾಮ್ಗೆ ಆ ಥರ ಮಾಡ್ಕೊಂಡು ಇಟ್ಕೊಂಡು ಓದಿ. ಸುಮ್ಮನೆ ನೀವೇ ಬುಕ್ಸ್ ತೊಗೊಂಬಂದು ಆ ಥರ ಓದಿದ್ರೆ ಕೆಲಸ ಆಗಲ್ಲ. ಈ ಫೀಲ್ಡ್ ತುಂಬ ಡಿಫಿಕಲ್ಟ್ ಇದೆ, ಇವಾಗ ಹೇಳ್ತಿದ್ದೀನಿ ನೋಡಿ. ಯಾಕಂದರೆ ನನಗಿಂತ ಜಾಸ್ತಿ ಇರೋರು ಮೇಲೆ 10 ಜನ ಇರ್ತಾರೆ. ಈ ಫೀಲ್ಡಲ್ಲಿ ಹೆಂಗಿರೋದು, ಲಕ್ಷಾನುಗಟ್ಟಲೆ ಸ್ಟೂಡೆಂಟ್ಸ್ ಓದ್ತಿರೋದು. ಸೊ ನೀವು ಈ ಥರ ಓದಬೇಕು. ನಿಮ್ಮದೇ ಅಂತ ಏನಿರುತ್ತಲ್ಲ ಅದು ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ನಿಮ್ಮದೇ ಓನ್ ನೋಟ್ಸು, ನಿಮ್ಮದೇ ಓನ್ ಸ್ಟಡಿ, ನಿಮ್ಮದೇ ಓನ್ ಟೈಮ್ ಮಾಡ್ಕೊಂಡು ಓದೋದು, ನಿಮ್ಮದೇ ಓನ್ ಇರಬೇಕು ಇದರಲ್ಲಿ ಎಲ್ಲನೂ. ಮತ್ತು ಕೆಲವೊಂದು ಸಜೆಷನ್ನ ಏನು ಹೇಳಿದೇನಲ್ಲ ಅವ್ರ ಕಡೆಯಿಂದ ತೊಗೊಂಡು ಆ ಥರ ಸ್ಟಡಿ ಮಾಡಿ, ಓಕೆನಾ. ನೆಕ್ಸ್ಟ್ ಇದೊಂದು ನೋಡಿ, ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡಿ. ಯಾವ ಟಾಪಿಕ್ ಅಂತ ಇಲ್ಲ, ಈ ಪ್ರತಿಯೊಂದು ಟಾಪಿಕ್ನ ಸಾಲ್ವ್ ಮಾಡ್ತಾಯಿರಿ. ನಿಮಗೆ ಫುಲ್ಲು ಡಿಫಿಕಲ್ಟ್ ಅನ್ನೋ ಟಾಪಿಕ್ನ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಇವಾಗ 10 ಕ್ವಶನ್ ಬಂದರೆ 10 ಟಾಪಿಕ್ ಮೇಲೂ ಬಂದಿರುತ್ತೆ. ಸೊ ನೀವು ಒಂದು ಟಾಪಿಕ್ ಮೇಲೆ ಬಿಟ್ಟಿದ್ರೂ 1 ಕ್ವಶನ್ ಅಥವಾ 2 ಕ್ವಶನ್ ಹೋದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ಓಕೆನಾ. ಈಗ ಕಂಪೌಂಡ್ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಮೇಲೆ ಗೊತ್ತಿಲ್ಲ ಅಂದರೆ ಬಿಡೋದು. ಇವಾಗ ಟ್ರೈನ್ ಮೇಲೆ ಈಸಿ ಇರುತ್ತೆ, ಏಜ್ ಮೇಲೆ ಈಸಿ ಇರುತ್ತೆ, ಅಂಥ ಕ್ವಶನ್, ವೆನ್ ಡಯಾಗ್ರಾಮು ಆ ಥರದ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡಿಕೊಂಡು ಓದಿ, ಓಕೆನಾ. ಇದೊಂದು ಮಾಡಿ, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ. ನೆಕ್ಸ್ಟ್ ಪಾಯಿಂಟ್ ನೋಡಿ ಇವಾಗ ಏನಂದರೆ ಇದು ಸಜೆಷನ್ ನೋಡಿದ್ದು, ಟೈಮ್ ವೇಸ್ಟ್ ಮಾಡಬಾರ್ದು. 15 ಡೇಸ್ 20 ಡೇಸ್ ಇರುತ್ತಲ್ಲ ಜಾಸ್ತಿ ಇಂಪಾರ್ಟೆಂಟ್. ಯಾಕಂತ ಹೇಳ್ತೀನಿ ನೋಡಿ. ಇವಾಗ 6 ಮಂತ್ ಅಥವಾ 1 ಇಯರ್ ಓದಿರ್ತೀರ, 1 ಇಯರ್ ಅಂತ ತೊಗೊಳ್ಳಿ. 1 ಇಯರ್ ಸ್ಟಡಿ ಮಾಡಿದವರು ಇವಾಗ ಏನು ಮಾಡ್ತಾರೆ, 15 ಡೇಸ್ ಇರೋಕ್ಕಾಗಿ ಎಲ್ಲಿವರೆಗೂ ಎಲ್ಲ ಕವರ್ ಮಾಡಿದ್ದೀನಿ ಅಂತೇಳಿ ಸುಮ್ಮನೆ ಸ್ವಲ್ಪ ಟೈಮ್ ವೇಸ್ಟ್, ಅಂದರೆ ಫ್ರೆಂಡ್ಸ್ ಸಿಕ್ಕರು, ಅವ್ರು ಸಿಕ್ಕರು, ಮೂವಿ ಆ ಥರ ಅಂತ ಮಾಡೋದು ಬೇಡ. ಯಾಕಂದರೆ ಇನ್ನೇನು ನೀವು 6 ಮಂತ್ ಅಥವಾ 1 ಇಯರ್ ಓದಿರ್ತೀರಲ್ಲ, ಈ 15 ಡೇಸ್ ಅಷ್ಟೇ ಕ್ರೂಷಿಯಲ್ ಆಗಿರುತ್ತೆ. ಎಲ್ಲನೂ ಕವರ್ ಮಾಡಿ ನೆನಪುಳಿಯೋದೇ ಇದೇ 15 ಡೇಸಲ್ಲಿ. ಲಾಸ್ಟ್ 1 ಇಯರ್ 2 ಇಯರ್ ಓದಿದ್ದು ಏನೂ ತಲೆಯಲ್ಲಿರಲ್ಲ. ಸೊ ಒಟ್ಟೆ ಟೈಮ್ ವೇಸ್ಟ್ ಮಾಡ್ದೇ ಕಂಪ್ಲೀಟಾಗಿ ಕೂತ್ಕೊಂಡು ಈ ಎಲ್ಲ ಸಬ್ಜೆಕ್ಟ್ನ ರಿವಿಷನ್ ಮಾಡ್ಕೊಳ್ಳಿ. ಇದು ಒಂದು ಇಂಪಾರ್ಟೆಂಟ್ ನೋಡಿ, ಟೈಮ್ ವೇಸ್ಟ್ ಮಾಡಬೇಡಿ. 15 ಡೇಸ್ ಜಾಸ್ತಿ ಇಂಪಾರ್ಟೆಂಟ್. ನಾವು ಎಕ್ಸಾಮ್ ಬಂದಾಗೆ 1 ತಿಂಗಳು ಅಥವಾ 2 ತಿಂಗಳಂತರೂ ಅಳಗಾಡೋದಿರಲಿಲ್ಲ. 14-15 ಅವರು ಏನು ಮಾಡ್ತಿದ್ವಿ, ಸ್ಟಡಿ ಮಾಡ್ತಿದ್ವಿ. 14-15 ಅವರು ಈ ಥರ ಮಾಡಿ. ಬೇರೆದವ್ರು ಬೇರೆ ಏನೋ ಅಂದ್ಕೊಳ್ಳಿ, ಎಷ್ಟು ಓದ್ತಿದ್ಯಾ ನೀನು, ಅಷ್ಟು ಓದ್ತಿದ್ಯಾ ಅಂತೇಳಿ. ಸೊ ಅವ್ರು ಏನು ಅಂದ್ಕೊಂಡ್ರು ನೀವು ಸ್ಟಡಿ ಮಾಡ್ತಾಯಿರಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇದು ಎಲ್ಲನೂ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಕಮೆಂಟ್ ಏನೇನೋ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಯಾಕಂದರೆ ಅವ್ರು ಆಲ್ರೆಡಿ ಫೀಲ್ಡಿಗೆ ಬಂದು ಎಲ್ಲ ಗೊತ್ತಿರುತ್ತೆ. ಸೊ ಸುಮ್ಮನೆ ಅವ್ರಿಗೆ ಏನೋ ಇಂಟ್ರೆಸ್ಟ್ ಅನಿಸಲ್ಲ ಇದು ಹೇಳಿರೋದು. ಇವಾಗ ಯಾರು ಹೊಸದಾಗಿ ಈ ಫೀಲ್ಡಿಗೆ ಎಂಟರ್ ಆಗ್ತಿರ್ತಾರಲ್ಲ ಅವರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಯಾರೂ ಹೇಳ್ತಾ ಇರಲ್ಲ, ಓಕೆನಾ. ನೆಕ್ಸ್ಟ್ ಪಾಯಿಂಟ್ ನೋಡಿ, ನನ್ನ ಕಡೆಯಿಂದ ಇದೊಂದು ಏನಪ್ಪ ಅಂದರೆ ನಿದ್ದೆ ಮತ್ತು ಆರೋಗ್ಯ ಮೇನ್ ಇಂಪಾರ್ಟೆಂಟ್. ಇವಾಗ ನೋಡಿ, ಕೆಲವೊಬ್ರು ನನಗೆ ಗೊತ್ತಿರೋ, ನಾ ಓದುವಾಗ ಲೈಬ್ರರಿಯಲ್ಲಿ ನಿದ್ದೆ ಏನಂದರೆ 6 ಅವರ್ ಅಥವಾ 5 to 6 ಅವರ್ ನಿದ್ದೆ ಮಾಡ್ತಿದ್ರು. ಒಬ್ಬೊಬ್ರು 4 ಅವರ್ನೂ ನಿದ್ದೆ ಮಾಡ್ತಿದ್ರು. ಅಷ್ಟಾದರೆ ಸ್ಕೋರ್ ಏನು ಜಾಸ್ತಿ ಆಗುತ್ತಾ?
ಸೊ ನಿದ್ದೆ ಮೇನ್ ಇಂಪಾರ್ಟೆಂಟು. ಮರುದಿನ ಏನಾಗುತ್ತೆ, ಇವತ್ತು ನೈಟ್ ನೀವು ಓದಿದ್ರೆ ಮರುದಿನ ಡೇಯಲ್ಲಿ ಮಲ್ಕೋಬೇಕಾಗುತ್ತೆ. ಸೊ ನನ್ನ ಕಡೆಯಿಂದ ಏನಂದರೆ ಒಂದು 7 ಅವರ್ ಆದರೂ ನಿದ್ದೆ ಬೇಕು. 7 ಅವರ್ ಆದರೂ ನಿದ್ದೆ ಮಾಡ್ತಾ ಇರಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಏನೋ ಜಾಸ್ತಿ 7 ಅವರ್ ನಿದ್ದೆ ಮಾಡಿದ್ರೆ ಹೆಂಗೆ ಓದೋದು, ಇನ್ನೂ ತುಂಬ ಅವರ್ ಇರುತ್ತೆ, ಇನ್ನೂ 17 ಅವರ್ ಇರುತ್ತೆ. 17 ಅವರಲ್ಲಿ ಏನು ಮಾಡ್ತೀರಾ, ಓದೋದೇ ಡ್ಯೂಟಿ ಇರುತ್ತಲ್ಲ. ಸೊ 17 ಅವರಲ್ಲಿ ಇನ್ನೂ ಏನಾದರೂ ಎಷ್ಟು ಒಂದು 10 ಅವರ್ ಓದಿದ್ರು ಕರೆಕ್ಟಾಗಿ 10 ಅವರ್ ಕುಂತು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ರು 10 ಅವರ್ ಆದ್ರೂ ಸ್ಟಡಿ ಮಾಡಿದ್ರು ಚೆನ್ನಾಗಿರುತ್ತೆ. ಮತ್ತು ಹೆಲ್ತ್ ಕಾಪಾಡ್ಕೊಳ್ಳಿ ಈ ಮೂಮೆಂಟಲ್ಲಿ. ಈ ಲಾಸ್ಟ್ ಮೂಮೆಂಟಲ್ಲಿ ಹೆಲ್ತ್ ಹಾಳಾಯಿತು ಅಂದರೆ ನೋಡಿ, ಇವಾಗ ಹೆಲ್ತ್ ಹಾಳಾದರೆ 4 ಡೇಸ್ ಹೋದರೆ ತುಂಬ ಬೇಜಾರಾಗಿಬಿಡುತ್ತೆ. ಇವಾಗ 4 ಡೇಸ್ ಹೋಗ್ಬಿಡುತ್ತೆ ಅಂತೇಳಿ ಮಾನಸಿಕ ಮಾಡ್ಕೊಂಡು ಬಿಡೋದಾಗುತ್ತೆ, ಮತ್ತು ಓದೋದನ್ನು ಹೋಗ್ಬಿಡುತ್ತೆ. ನೆಕ್ಸ್ಟ್ 4 ಡೇಸ್ ಆದಮೇಲೆ ಮತ್ತೆ ಓದೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಸೊ ಹೆಲ್ತನ್ನ ಕರೆಕ್ಟಾಗಿ ಇಟ್ಕೊಂಡು ನಿದ್ದೆ ಮಾಡಿಕೊಂಡು ಓದಿ. ನಾನು ಏನು ಹೇಳಿದ್ದೀನಲ್ಲ, ಇದನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಫ್ರೆಂಡ್ಸು. ನಾನು ಇದೇ ಥರ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದು ನಾನು ಇದೇ ಥರ ಫಾಲೋ ಮಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತಲ್ಲ, ಇವಾಗ ಬಿಗಿನರ್ಸ್ಗಂತೂ ಇದು ತುಂಬ ಯೂಸ್ ಆಗೇ ಆಗುತ್ತೆ. ಓಕೆನಾ? ಈ ಥರ ಫಾಲೋ ಮಾಡಿ ಓದಿ. ಇನ್ನೂ ಏನಾದರೂ ನಿಮಗೆ ಬೇಕಿದ್ದರೆ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಯಾಕಂದರೆ ಅವ್ರದ್ದು ಕ್ವಶನ್ ಆಗಿ ಉಳ್ಕೋಬಾರ್ದು. ಅವ್ರಿಗೆ ಏನಾದರೂ ಮತ್ತು ಸೊಲ್ಯೂಷನ್ ಬೇಕಲ್ವಾ, ಆನ್ಸರ್ ಬೇಕಲ್ವಾ. ಸೊ ಪ್ರತಿಯೊಬ್ಬರಿಗೂ ನಾನು ಟೈಮ್ ಕೊಟ್ಟು ರಿಪ್ಲೈ ಮಾಡ್ತಾಯಿದ್ದೀನಿ. ಸೊ ನಿಮ್ದು ಏನಾದರೂ ಇದ್ದರೆ ಕಮೆಂಟ್ ಹಾಕಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.